ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹೆಂಗಿದ್ರಿ? ಆರಾಮದಿರಿ ತಿಳ್ಕೊತೀನತ್ತ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸ್ತಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ವಿಡಿಯೋ ಮಿತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಇವತ್ತು ನಮ್ಮ ಅಡಿಗೆ ಮನೆಯಲ್ಲಿ ವಿಶೇಷ ಅಡಿಗೆ ಯಾವ್ದಿರೋದು? ರುಚಿಕರವಾಗುವುದು, ಆರೋಗ್ಯಕರವಾಗುವುದು. ಯಾವ್ದಿರೋದು? ಮೆಂತ್ಯ ಸೊಪ್ಪಿನ ದಾಲ್. ಸ್ನೇಹಿತರೆ, ಈ ಮೆಂತ್ಯ ಸೊಪ್ಪಿನ ದಾಲ, ಈ ಮೆಂತ್ಯ ಸೊಪ್ಪು ಕೆಲವರಿಗೆ ಕೈ ಅಂತಾರೋ, ಆದ್ರೆ ಇದನ್ನ ಸರಿಯಾದ ಮೆಟೀರಿಯಲ್ ಅಡಿಗೆ ಮಾಡಿದ್ದಕ್ಕೋರಿ ತುಂಬಾ ರುಚಿಕರವಾಗಿರುತ್ತೆ. ಬರ್ರಿ ಹಂಗಾದ್ರೆ ಮೆಂತ್ಯ ಸೊಪ್ಪಿನ ದಾಲ ಅಕ್ಕಿ ರೊಟ್ಟಿ, ಜೋಳ ರೊಟ್ಟಿ, ಅನ್ನಕ್ಕೂ ಚಪಾತಿ ಒಳ್ಳೆ ಕಾಂಬಿನೇಷನ್ ಯಾವ ರೀತಿ ಮಾಡೋದ ಬರ್ರಿ ವೀಕ್ಷಣೆ ಮಾಡೋಣ್ರಿ, ನೋಡೋಣ್ರಿ. ಸ್ನೇಹಿತರೆ, ಮೆಂತ್ಯ ಸೊಪ್ಪಿನ ದಾಲ್ ಮಾಡ್ಸೋಣ ನೋಡ್ರಿ. ಒಂದು ಬೌಲ್ ಆಗೋಷ್ಟು ತೊಗರಿಬೇಳೆ ತೊಗೊಂಡು ಸ್ನೇಹಿತರೆ, ಈಗ ಇದನ್ನ ಹಾಕೋತೀನಿ. ಈಗ ನೀವು ಕೂಡ ಹಾಕೋರಿ. ಈಗ ಇದನ್ನ ಏನ್ ಮಾಡೋದಂದ್ರೆ ರೀ, ಒಂದು ಗ್ಲಾಸ್ ನೀರು ಹಾಕೋತೀನಿ. ಒಂದು ಗ್ಲಾಸ್ ನೀರು ಹಾಕೊಂಡು ಇದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ, ತೊಳ್ಕೊತೀನಿ ಸ್ವಚ್ಛಾಗಿ. ಯಾಕಂದ್ರೆ ಮಾರ್ಕೆಟ್ನಿಂದ ನಾವು ಏನೇ ತಂದ್ರು ಕೂಡ ಮೊದಲು ತೊಳ್ಕೊಬೇಕು ಸ್ನೇಹಿತರೆ. ಈಗ ನೋಡ್ರಿ, ಚೆನ್ನಾಗಿ ತೊಳಿತೀನಂತ. ಈಗ ಸ್ನೇಹಿತರೆ ನೋಡ್ರಿ, ಈಗ ತೊಗರಿಬೇಳೆ ತೊಳ್ಕೊಂಡಿನ್ರಿ. ಈಗ ನೆಕ್ಸ್ಟ್ ಏನ್ ಮಾಡೋದಂದ್ರೆ ರೀ, 1.5 ಗ್ಲಾಸ್ ನೀರು ಹಾಕೊಂಡಿ ಸ್ನೇಹಿತರೆ. ನಾನೀಗ 1 ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆ ಹಾಕೋತೀನಿ ಸ್ನೇಹಿತರೆ. ಮತ್ತು ಅದರಲ್ಲಿ ನೋಡ್ರಿ, ಹಸಿಮೆಣಸಿನ್ಕಾಯಿ ಏನೈತಿ, 1-2 ಹಸಿಮೆಣಸಿನ್ಕಾಯಿ ತೊಗೊಂಡಿನಿ. ಈ ರೀತಿ ಸಣ್ಣ ಉಳ್ಕೊಂಡಿನ್ರಿ, ಅದನ್ನು ಕೂಡ ಹಾಕೋತೀನತ್ತ. ಈಗ ಏನು ಮಾಡ್ತೀನಿ ಅಂದ್ರೆ ಕುಕ್ಕರ್ ಮುಚ್ತೀನಿ ರೀ. ಈಗ ಸ್ನೇಹಿತರೆ, ಕುಕ್ಕರ್ ಮುಚ್ಚಿ ನೋಡ್ರಿ, ಈಗ ಬರ್ಸನ್ ಚಾಲೂ ಮಾಡೀನಿ. ಈಗ 3ರಿಂದ 4 ವಿಜಿಲ್ ಹೊಡ್ಸೋಣ್ರಿ. ಸ್ನೇಹಿತರೆ, ಈಗ ನೋಡ್ರಿ, ಕುಕ್ಕರ್ 3 ವಿಜಿಲ್ ಹೊಡ್ಸಿನ್ರಿ. ಈಗ ಸ್ವಲ್ಪ ಆರಾಕ್ ಬಿಡೋಣ್ರಿ, ಸೈಡ್ ತೆಗೆದು ಇಡ್ತೀನಿ ರೀ ಅದನ್ನ. ಸ್ನೇಹಿತರೆ, ಇದು ಮೆಂತ್ಯ ಪಲ್ಯ ಏನಿತ್ತಿರಲ್ಲ, ಮೆಂತ್ಯ ಸೊಪ್ಪು. ಈಗ ಏನು ಮಾಡ್ತೀನಿ ಅಂದ್ರೆ, ಮಾರ್ಕೆಟ್ನಿಂದ ಯಾವುದೇ ಸೊಪ್ಪು ತಂದ್ರೆ ನಾವು ಮೊದಲು ಏನು ಮಾಡ್ಬೇಕ್ರಿ, ಸ್ವಚ್ಛಂಗೆ ತೊಳಿಬೇಕ್ರಿ. ಯಾಕಂದ್ರೆ ಕೆಮಿಕಲ್ ಇಕ್ವಲ್ ಹೊಡೆದಿರ್ತಾರೆ ರೀ. ಅದ್ರ ಸಂಬಂಧ ಐತಿ ಮೆಂತ್ಯ ಸೊಪ್ಪ ಪೂರ್ತಿ ಸ್ವಚ್ಛ ತೊಳಿತೀನಿ ರೀ. ಇದು ಮತ್ತೆ ಇದಕ್ಕೊಂದು ಟಿಪ್ಸ್ ಹೇಳ್ತೀನಿ ರೀ. ಈ ಮೆಂತ್ಯ ಸೊಪ್ಪ ಕೈ ಹತ್ತಬಾರ್ದ್ರೆ ಏನು ಮಾಡ್ಬೇಕಂದ್ರೆ ರೀ, ಮೆಂತ್ಯ ಸೊಪ್ಪ ಸೋಸ್ಕೊಂಡು ಉಪ್ಪು ನೀರು ಹಾಕೋದ್ರಂದ್ರೆ ಕೈ ಹತ್ತಾಗ ಸ್ನೇಹಿತರೆ. ಮೆಂತ್ಯ ಸೊಪ್ಪು ನೋಡ್ರಿ, ಪೂರ್ತಿ ಎಲ್ಲ ಸೋಸ್ಕೊಂಡು ಮತ್ತು ತೊಳ್ಕೊಂಡು ಸಣ್ಣ ಉಳ್ಕೊಂಡಿನಿ ಸ್ನೇಹಿತರೆ. ಈ ರೀತಿ ತೊಳ್ಕೊಂಡಿನ್ರಿ. ಈಗ ಸ್ನೇಹಿತರೆ, ಮುಂದೆ ಏನು ಮಾಡೋದಂದ್ರೆ ರೀ, ನೆಕ್ಸ್ಟ್ ಈಗ ಒಗ್ಗರಣೆ ಮಾಡ್ಕೊಳ್ರಿ. ಈಗ ಮೆಂತ್ಯ ಸೊಪ್ಪಿನ ದಾಲ್ ಮಾಡ್ಕೊಬೇಕಾದ್ರೆ ಒಗ್ಗರಣೆ ಬೇಕ್ರಿ. ಯಾವುದೇ ಅಡಿಗೆ ಮಾಡ್ಬೇಕಾದ್ರೆ ಮುಖ್ಯವಾಗಿ ಪ್ರಮುಖವಾಗಿ ಒಗ್ಗರಣೆ ಮುಖ್ಯ ರೀ ಸ್ನೇಹಿತರು. ನೋಡ್ರಿ, ಬರ್ಸನ್ ಚಾಲು ಮಾಡೀನಿ. ಬರ್ಸನ್ ಚಾಲು ಮಾಡಿದ್ರಕ್ಕೆ ಪಾತ್ರೆ ಇಟ್ಟಿನ್ರಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋ ಸ್ನೇಹಿತರೆ, ಬಾರಿ ಮಾಡ್ಕೊಳತ್ರಿ. ಈಗ ನೋಡ್ರಿ, 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿನ್ರಿ. 1 ಅಥವಾ 2 ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆ ಕಾಯಿಲ್ರಿ. ಮತ್ತು ಅದಲ್ಲದ ಮನೆಯಲ್ಲೇ ತಯಾರಿಸಿದ ತುಪ್ಪ ರೀ. ನಮ್ಮ ಮನ್ಯಾಗ ಯಾವಾಗಲೂ ಬೆಣ್ಣೆ ತೆಗೆದ ತುಪ್ಪ ಮಾಡ್ತೀವಿ. ಈಗ ಅದು ಕೂಡ ಹಾಕೋತೀನಿ ರೀ. ಎಣ್ಣೆ ತುಪ್ಪ ಕಾದೈತ್ರಿ. ಈಗ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ ಹಾಕೋತೀನಿ ಸ್ನೇಹಿತರೆ. ಆಮೇಲೆ 1-2 ಗಡ್ಡೆ ನೋಡ್ರಿ ಬೆಳ್ಳುಳ್ಳಿ ಸುಲ್ಕೊಂಡಿನ್ರಿ, ಬೆಳ್ಳುಳ್ಳಿ ಕೂಡ ಹಾಕೋತೀನತ್ತ. ಆಮೇಲೆ ಬ್ಯಾಡಿ ಮೆಣಸಿನ್ಕಾಯಿ ಹಾಕೋತೀನಿ ಸ್ನೇಹಿತರೆ. ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಈಗ ನೆಕ್ಸ್ಟ್ ಹಸಿ ಶುಂಠಿ ಹಾಕೋತೀನಿ ನೋಡ್ರಿ. ಹಸಿ ಶುಂಠಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ರೀ. ಇವಳ ಒಗ್ಗರಣೆ ತುಂಬಾ ಮುಖ್ಯ ರೀ ಸ್ನೇಹಿತರೆ. ಇವಳ ಒಗ್ಗರಣೆಗಿದ್ರೆ ಪೂರ್ತಿ ಟೇಸ್ಟಿ ಆಕತಿ. ಮತ್ತು ಈರುಳ್ಳಿ ರೀ, ಉಳ್ಳಾಗಡ್ಡಿ, ಒಂದು ಉಳ್ಳಾಗಡ್ಡಿ ಅಂತೀರ ಉದ್ದ ಉಳ್ಕೊಂಡು ಸ್ನೇಹಿತರೆ, ಅದನ್ನು ಕೂಡ ಹಾಕೋತೀನತ್ತ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ. ಈಗ ಎಣ್ಣೆ ಒಳಗೆ ಉಳ್ಳಾಗಡ್ಡಿ, ಬ್ಯಾಡಿ ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ, ಸಾಸಿವೆ, ಜೀರಿಗೆ ಇವೆಲ್ಲ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ. ಎಣ್ಣೆ ತುಪ್ಪ ಹಾಕೊಂಡಿನ್ರಿ. 2 ಸ್ಪೂನ ಎಣ್ಣೆ ಹಾಕೊಂಡಿನಿ, 1 ಸ್ಪೂನ ತುಪ್ಪ ಹಾಕೊಂಡಿನಿ. ತುಪ್ಪ ಮನೆಯಲ್ಲಿ ತಯಾರಿಸಿದ ತುಪ್ಪ ಸ್ನೇಹಿತರೆ. ಇವೆಲ್ಲ ಹಾಕೋದ್ರಿಂದ ಒಗ್ಗರಣೆ ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮತ್ತು ಯಾವುದೇ ಅಡಿಗೆ ನೋಡ್ರಿ, ಯಾವುದೇ ಅಡಿಗೆ ರುಚಿಕರ ಆಗ್ಬೇಕಾದ್ರೆ ಒಗ್ಗರಣೆ ಮುಖ್ಯ ರೀ. ಎಲ್ಲ ಚೆನ್ನಾಗಿ ಎಣ್ಣೆ ಒಳಗೆ ತುಪ್ಪದಾಗ ಫ್ರೈ ಆಗತ್ರಿ. ಈಗ ನೋಡ್ರಿ, 1 ಟೊಮೆಟೊ ತೊಗೊಂಡಿನ್ರಿ. 1 ಟೊಮೆಟೊ ಹೊಳ್ಕೊಂಡ್ರಿ, ಅದನ್ನ ಕೂಡ ಹಾಕೋತೀನತ್ತ. ಈಗ ಮತ್ತೆ ಫ್ರೈ ಮಾಡ್ಕೊಂಡ್ರಿ, ಚೆನ್ನಾಗಿ ತಿರ್ಗಾರನ್ರಿ. ಎಲ್ಲ ಫ್ರೈ ಆಗ್ಬೇಕ್ರಿ ಚೆನ್ನಾಗಿ. ಇದು ಎಣ್ಣೆ ಒಳಗೆ ಎಷ್ಟು ಚಂದ ಫ್ರೈ ಆಕತಿ, ಅಷ್ಟು ಚಂದ ಟೇಸ್ಟಿ ಆಕತ್ರಿ. ಮೆಂತ್ಯ ಸೊಪ್ಪ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಸ್ನೇಹಿತರೆ. ಹೃದಯಕ್ಕೆ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಮತ್ತ ಮೇಲೆ ಈಗ ಹೆಣ್ಮಕ್ಳಿಗೆ ಫ್ರೀಡ್ ಬರ್ತಿರಲ್ಲ, ಫ್ರೀಡ್ ಬಂದಾಗ ಹೊಟ್ಟೆ ನೋವು ಬರ್ತಿರಲ್ಲ, ಆ ಟೈಮ್ ಐತಿ ಮೆಂತ್ಯ ಸೊಪ್ಪ ತಿಂದ್ರೆ ತಗೋರಿ, ಹೊಟ್ಟೆ ನೋವು ಒಂದು ಸ್ವಲ್ಪ ಕಡಿಮೆ ಆಕತ್ರಿ ಮೆಂತ್ಯ ಸೊಪ್ಪಿನಿಂದ. ಇದೊಂದು ರೀತಿ ಟಿಪ್ಸ್ ಸ್ನೇಹಿತರೆ. ಮತ್ತು ಮಧುಮೇಹ, ಶುಗರ್ ಇದ್ದರೂ ಕೂಡ ಮೆಂತ್ಯ ಸೊಪ್ಪು ತಿನ್ಬೇಕ್ರಿ. ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ಶುಗರ್ ಒಂದು ಲೆಕ್ಕ ಬರ್ತ್ರಿ. ಮತ್ತು ಯಾವುದೇ ಇರ್ಲಿ ಸ್ನೇಹಿತರೆ, ನಮ್ಮ ಅಡಿಗೆ, ನಮ್ಮ ಜೀವನದಾಗ ಸೊಪ್ಪುಗಳು ಮೊದಲು ತಿನ್ರಿ. ಅದನ್ನ ತಿನ್ನೋಕ್ಕಿಂತ ಸೊಪ್ಪುಗಳು ತಿನ್ರಿ. ಸೊಪ್ಪು ತಿಂದ್ವಿ ಅಂದ್ರೆ ಆರೋಗ್ಯಕರವಾಗಿರ್ತೀವಿ ನಾವು ಸ್ನೇಹಿತರೆ. 1 ಚಿಟಿಕೆ ಅರಿಶಿನ ಪುಡಿ ಹಾಕ್ಬೇಕ್ರಿ ಆಹಾರಕ್ಕೆ. ಯಾವಾಗಲೂ ಅಡಿಗೆದಾಗ ಸ್ವಲ್ಪ ಕೈ ಆಡಿಸ್ಕೊಂಡ್ರಿ, ನೈಸಾಗಿ ಕೈ ಆಡಿಸ್ಕೊಂಡ್ರಿ. ಈಗ ಏನು ಮಾಡೋಂದ್ರೆ ರೀ,
ಅರಿಶಿನ ಪುಡಿ ಹಾಕಿ ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೀನಿ. ಯಾವುದೇ ಆಹಾರದಾಗ ಏನೈತಿ ಉಪ್ಪು ಇರ್ಬೇಕ್ರಿ. ಉಪ್ಪು ಇದ್ರನ ಟೇಸ್ಟಿ ರೀ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಎಲ್ಲ ಏನಂತೀರ ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಚೆನ್ನಾಗಿ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂದು ಇಲ್ಲ ಅಂತ ಒಂದು ಗಾದಿ ಮಾತು ಐತಲ್ಸ್ರಿ ಐತ್ರಿ. ಹಿರಿಯರು ಗಾದಿ ಮಾತು ಯಾಕೆ ಮಾಡಿರ್ತಾರ ಅದಕ್ಕೆ ರೀ. ಉಪ್ಪಿಗಿಂತ ರುಚಿ ಇಲ್ಲ, ಮತ್ತ ಹೆತ್ತ ತಾಯಿಗಿಂತ ಬಂದು ಇರಕ್ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಈಗ ಏನ್ ಮಾಡೋದ್ರಿ, ಮೆಂತ್ಯ ಸೊಪ್ಪು ತೊಳ್ಕೊಂಡಿನ್ರಲ್ಲ ಮಾರ್ಕೆಟ್ನಿಂದ ತಂದಂತ ಮೆಂತ್ಯ ಸೊಪ್ಪನ್ನ ಹಾಕೋತೀನ್ರಿ. ಈಗ ಚೆನ್ನಾಗಿ ತಿರುಗಾಡಿನ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡತ್ತಿದನ. ಆ ಎಲ್ಲಾ ಪೂರ್ತಿ ಎಣ್ಣೆ ಒಳಗೆ ಏನ ಪದಾರ್ಥಗಳದವ್ರಲ್ಲ ಎಲ್ಲಾ ಪದಾರ್ಥಗಳು ಇದಕ್ಕ ಲೇಪನ ಆಗ್ಬೇಕು, ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ. ಆ ರೀತಿ ಏನೈತಿ ಸಂಪೂರ್ಣವಾಗಿ ಮೆಂತ್ಯ ಸೊಪ್ಪು ಏನೈತಿ ಮಿಕ್ಸ್ ಮಾಡ್ಕೊತೀನ್ರಿ ಎಲ್ಲಾ ಪೂರ್ತಿ. ಇದು ಎಲ್ಲಿವರೆಗೂ ಬೇಯಿಸ್ಬೇಕಂದ್ರೆ ಸ್ನೇಹಿತರೆ, ಈಗ ಮೆಂತ್ಯ ಸೊಪ್ಪು ಹಿಟ್ಟಾಗೈತ್ರಲ್ಲ ಅದು ಹಿಟ್ಟಿದ್ದು ಹಿಟ್ಟ ಆಗ್ಬೇಕ್ರಿ. ಅದು ಅಲ್ಲಿವರೆಗೆ ಏನೈತಿ ಚೆನ್ನಾಗಿ ಬೇಯಿಸ್ಬೇಕ್ರಿ ಇದನ್ನ. ಈಗ ನೋಡ್ರಿ ಎಷ್ಟು ಭಾಳಷ್ಟು ಕಾಣತ್ತಲ್ಲ ನೋಡ್ರಿ, ಭಾಳಷ್ಟು ಕಾಣೋದೈತಿ ಪೂರ್ತಿ ಇದು ಮಾಡ್ಕೋಬೇಕ್ರಿ. ನಾವು ಚೆನ್ನಾಗಿ ಬೇಯಿಸ್ಕೊತೀನಿ ಈಗ. ಸೊಪ್ಪಿನೊಳಗೆ ನೋಡ್ರಿ ನೀರಿನ ಅಂಶ ಇರುತ್ತೆ ಅನ್ನಕ್ಕೆ ನೋಡ್ರಿ, ನಾ ನೀರು ಹಾಕೊಂಡಿಲ್ಲ ನೋಡ್ರಿ. ನೀರು ಹೆಂಗಿರುತ್ತೆ ನೋಡ್ರಿ. ಉಪ್ಪು ಹಾಕಿರ್ತಿಲ್ಲ, ಹಿಂಗಾಗಿ ಮೆಂತ್ಯ ಸೊಪ್ಪೊಳಗೆ ನೀರಿನ ಅಂಶ ಇರುತ್ತಲ್ಲ ನೋಡ್ರಿ, ನೀರು ಹೆಂಗಿರುತ್ತೆ ನೋಡ್ರಿ ಸ್ನೇಹಿತರೆ. ನೋಡ್ರಿ ಕಾಣ್ಸಾಕತ್ತಂತಿರತ್ತ ನೋಡ್ರಿ. ನಾ ನೀರು ಹಾಕಿಲ್ಲ ಅಂದ್ರೆ ನೀರು ಬಿಡತ್ತೆ ನೋಡಿ ಸ್ನೇಹಿತರೆ. ಅದಕ್ಕೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಸೊಪ್ಪುಗಳನ್ನು ಉಪಯೋಗಿಸ್ರಿ. ಈಗ ಸ್ನೇಹಿತರೆ ನೋಡ್ರಿ, 3 ವಿಜಿಲ್ ಹೊಡಿಸಿನ್ರಲ್ಲ ಕುಕ್ಕರ್. ಈಗ ಓಪನ್ ಮಾಡ್ತೀನಿ ನೋಡ್ರಿ. ಈಗ ವಾವ್ ನೋಡಿ ಸ್ನೇಹಿತರೆ ಎಷ್ಟು ನೈಸ್ ಆಗೈತಿ, ಸೂಪರ್ ಆಗೈತಿಲ್ಲ. ಈಗ ಇದನ್ನ ಸ್ವಲ್ಪ ತಿರ್ಗಾಡನ್ರಿ. ಮೆತ್ತಗೆ ಐತಿ ನೋಡ್ರಿ. ತೊಗರಿ ಬೇಳೆ ನೋಡ್ರಿ, ದಾಳ ಯಾವ ರೀತಿ ಮೆತ್ತಗೆ ಐತಿ. ಸ್ವಲ್ಪ ಮುಗಿಸ್ಕೊಳ್ಳಿ ಸ್ನೇಹಿತರೆ ಇದನ್ನ ನೈಸ್ ಆಗಿ. ಸ್ನೇಹಿತರೆ ನೋಡ್ರಿ, ಈಗ ಪೂರ್ತಿ ನೋಡ್ರಿ ಇಟ್ಟಿತ್ರಲ್ಲ ಪಲ್ಯ ಇಟ್ಟಾಗೈತಿ ನೋಡ್ರಿ. ಇಲ್ಲಿ ಕುಕ್ಕರ್ ಕಚ್ಕೊಂಡಿವ್ರಲ್ಲ ಬ್ಯಾಳಿ, ಅದನ್ನ ಹಾಕೋತಿ ನೋಡಿ ಸ್ನೇಹಿತರೆ. ಸ್ನೇಹಿತರೆ ಈಗ ನೋಡ್ರಿ ಕುಕ್ಕರ್ ಒಳಗ ನೀರ್ ಹಾಕೊಂಡು ಅಳಗಾಡಿಸಿ ಹಾಕೊಳಕತ್ತೀನಿ. ಯಾಕಂದ್ರೆ ಸ್ವಲ್ಪ ಉಳಿದಿರತ್ತಲ್ಲ ಅದ್ರ ಸಂಬಂಧ ಹಾಕೊಳತ್ತೀನಿ ಸ್ನೇಹಿತರೆ. ಈಗ ಹಾಕೊಂಡಿನ್ರಿ. ಈಗ ನೆಕ್ಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಲ್ಲ. ವಾವ್ ನೋಡ್ರಿ ಎಷ್ಟು ಮಸ್ತ್ ಆಗೈತೆ ನೋಡಿ ಸ್ನೇಹಿತರೆ. ನೋಡ್ರಿ ಎಲ್ಲ ಮಿಕ್ಸ್ ಆಗ್ಬೇಕ್ರಿ. ಬ್ಯಾಳಿ ಮೆಂತ್ಯ ಸೊಪ್ಪ ಎಲ್ಲ ದಾಲ್ ಏನೈತಿರಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ ಸ್ನೇಹಿತರೆ. ಚಪಾತಿ ಪುರಿ ಜೊತೆ ಜೋಳ ರೊಟ್ಟಿ ಆದ್ರೆ ಇಷ್ಟ ಇರ್ಬೇಕ್ರಿ, ನಡಿತೈತ್ರಿ. ಮತ್ತು ಅನ್ನದ ಜೊತೆ ಇನ್ನೊಂದು ಸ್ವಲ್ಪ ನೀರು ಬೇಕಾಕತ್ರಿ. ನಾ ಮೀಡಿಯಮ್ ಆಗಿ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ಸ್ನೇಹಿತರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ, ಸ್ವಲ್ಪ ಕುದಿಯಾಕ್ ಬಿಡ್ರಿ ಇದನ್ನೀಗ. ಮೆಂತ್ಯ ಸೊಪ್ಪಿನ ದಾಳ ತಯಾರಾಗತ್ತೈತ್ರಿ. ಈಗ ಚೆನ್ನಾಗಿ ತಿರುಗಾಡಕತ್ತೀನಿ. ಈಗ ಏನ್ ಮಾಡ್ತೀನಿ ಅಂದ್ರ ಸ್ವಲ್ಪ ಹೊತ್ತು ಮುಚ್ಚಿ ಕುದಿಯಾಕ ಬಿಡ್ತೀನಿ ಸ್ನೇಹಿತರೆ. ನೋಡ್ರಿ ಈಗ ಕುದ್ದೈತ್ ನೋಡ್ರಿ. ಈಗ ಮುಚ್ಚಳ ತೆಗಿತೀನಿ. ಈಗ ಮುಚ್ಚಳ ವಾ ಸೂಪರ್ ನೈಸ್ ನೋಡ್ರಿ. ಮೆಂತ್ಯ ಸೊಪ್ಪಿನ ದಾಲ್ ತಯಾರಾಗೈತ್ರಿ. ಈಗ ಒಂದ ಬೌಲ್ಗೆ ಸರ್ವ್ ಮಾಡ್ತೀನಿ. ಬಿಸಿಯಾದ ರುಚಿಯಾದ ಮೆಂತ್ಯ ಸೊಪ್ಪಿನ ದಾಲ್ ತಯಾರಾಗೈತಿ ನೋಡ್ರಿ. ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ತೀನಿ ಸ್ನೇಹಿತರೆ. ಚಪಾತಿ ರೊಟ್ಟಿ ಮತ್ತು ಅನ್ನಕ್ಕೂ ಜೋಳ ರೊಟ್ಟಿ ಅಕ್ಕಿ ರೊಟ್ಟಿ ಯಾವುದೇ ಇರಲಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ನೀವು ಒಂದ್ಸಲ ಮಾಡಿದ್ರೆ ತಿಕ್ಕೋರಿ ಮತ್ತೆ ಮಾಡ್ಬೇಕನ್ಸತಿ. ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ಏನ್ರಿದ ಮೆಂತ್ಯ ಸೊಪ್ಪಿನ ದಾಳ, ಆರೋಗ್ಯಕರವಾದ ದಾಳ ಸ್ನೇಹಿತರೆ. ರುಚಿಯಾದ ಸೂಪರ್ ಆದ ಬಿಸಿಯಾದ ಎಲ್ಲರೂ ಇಷ್ಟಪಡುವಂತಹ ವಾವ್ ಅನ್ನುವಂತಹ ಏನ್ರಿದ ಮೆಂತ್ಯ ಸೊಪ್ಪಿನ ದಾಳ ತಯಾರಾಗೈತೆ ನೋಡ್ರಿ. ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಮಾಡಿ ಕಮೆಂಟ್ ಮಾಡ್ರಿ. ಈ ಮೆಂತ್ಯ ಸೊಪ್ಪಿನ ದಾಲ್ ವಿಡಿಯೋನ ಎಂಡ್ ಮಾಡ್ತೀನಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ನಮ್ಮ ಚಾನಲ್ಗೆ ಹೊಸದಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಪಕ್ಕದಿರೋ ಬೆಲ್ ಐಕಾನ್ ಟನ್ನ ತೊತ್ತಿರಿ. ಮತ್ತೊಂದು ವಿಡಿಯೋದಿಂದ ಮತ್ತೆ ಬರ್ತೀನಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.